ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಸ್ಥಾನ್ ರಾಯಲ್ಸ್ ತಂಡ ನಿನ್ನೆ ನಡೆದ ಐಪಿಎಲ್ ಪಂದ್ಯದಲ್ಲಿ 7 ವಿಕೆಟ್ಗಳಿಂದ ಲಕ್ನೌ ಸೂಪರ್ ಜೈಂಟ್ಸ್ ತಂಡವನ್ನ ಸೋಲಿಸಿದೆ. ಇದರೊಂದಿಗೆ ಪ್ಲೇ ಆಫ್ ಕನಸನ್ನ ಜೀವಂತವಾಗಿ ಉಳಿಸಿಕೊಂಡಿದೆ. ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಹ್ಯಾಟ್ರಿಕ್ ಸೋಲು ಅನುಭವಿಸಿದ್ದ ಆತಿಥೇಯ ತಂಡ ಕೊನೆಗೂ ಜಯ ದಾಖಲಿಸಿದೆ. 14 ಅಂಕ ಗಳಿಸಿರುವ ರಾಜಸ್ಥಾನ್ ತಂಡಕ್ಕೆ ಲೀಗ್ ಹಂತದಲ್ಲಿ ಕೊನೆಯ ಪಂದ್ಯ, ಅದು ಮೇ 24ನೇ ತಾರೀಕು ಮುಂಬೈ ವಿರುದ್ಧ ಬಾಕಿ ಉಳಿದಿದ್ದು, ಅದನ್ನು ಗೆದ್ರೆ ಪ್ಲೇ ಆಫ್ ಹಾದಿ ಸುಗಮವಾಗಲಿದೆ. ಇನ್ನು ಲಕ್ನೌ ತಂಡ ಈ ಮೊದಲೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ರಿಯಾನ್ ಪರಾಗ್ ಗೈರು ಹಾಜರಿಯಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ರಾಜಸ್ಥಾನ ತಂಡವನ್ನು ಮುನ್ನಡೆಸಿದ್ರು. ಇನ್ನು ಟಾಸ್ ಗೆದ್ದ ಜೈಸ್ವಾಲ್ ಫೀಲ್ಡಿಂಗ್ ಚೂಸ್ ಮಾಡಿದ್ರು. ಮೊದಲು ಬ್ಯಾಟ್ ಮಾಡಿದ ಮಿಚೆಲ್ ಮಾರ್ಷ್ ಶತಕದ ಹೊಸ್ತಿಲಲ್ಲಿ ಎಡವಿದ್ರು. ಹಾಗೆ ಮಾರ್ಷ್ ಹಾಗೂ ಜೋಶ್ ಇಂಗ್ಲಿಸ್ ಅವರ ಬ್ಯಾಟಿಂಗ್ ಬಲದಿಂದ ಲಕ್ನೌ ತಂಡ 5 ವಿಕೆಟ್ಗಳಿಗೆ 220 ರನ್ ಗಳಿಸಿತ್ತು. ಇನ್ನು ಈ ಒಂದು ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ತಂಡ 15ರ ಪೋರಾ ಸೂರ್ಯವಂಶಿ ಹಾಗೂ ಧ್ರುವ್ ಜುರೇಲ್ ಅವರ ಉಪಯುಕ್ತ ಆಟದಿಂದಾಗಿ 5 ಎಸೆತಗಳು ಬಾಕಿ ಇರುವಂತೆ 3 ವಿಕೆಟ್ಗೆ 225 ರನ್ ಗಳಿಸಿ ಸಂಭ್ರಮವನ್ನು ಪಟ್ಟಿದೆ. ಎಡಗೈ ಜೋಡಿ ಯಶಸ್ವಿ ಜೈಸ್ವಾಲ್ ಹಾಗೂ ಸೂರ್ಯವಂಶಿ ಅವರು ಮೊದಲ ವಿಕೆಟ್ಗೆ 75 ರನ್ ಸೇರಿಸಿ ಉತ್ತಮ ಅಡಿಪಾಯ ಹಾಕಿದ್ರು. ಮೊದಲ ಓವರ್ನಲ್ಲಿ 23 ರನ್ ನೀಡಿದ ಆಕಾಶ್ ಸಿಂಗ್ ಈ ಜೊತೆಯಾಟವನ್ನು ಮುರಿದ್ರು. ಇನ್ನು ಅರ್ಧ ಶತಕದತ್ತ ಸಾಗ್ತಾ ಇದ್ದ ಜೈಸ್ವಾಲ್ ಅವರ ವಿಕೆಟ್ ಪಡೆದ್ರು. ಆರಂಭದಲ್ಲಿ ತಾಳ್ಮೆಯಿಂದ ಆಡಿದ್ದ ಸೂರ್ಯವಂಶಿ ನಂತರ ಅಬ್ಬರಿಸಿದ್ರು. ಹಾಗೆ ಧ್ರುವ್ ಜುರೇಲ್ ಅವರೊಂದಿಗೆ 2ನೇ ವಿಕೆಟ್ಗೆ ಬಿರುಸಿನ 105 ರನ್ ಸೇರಿಸಿದ್ರು. ಈ ಆಟಗಾರರು ಮಯಾಂಕ್ ಯಾದವ್ ಹಾಕಿದ 12ನೇ ಓವರ್ನಲ್ಲಿ 4 ಸಿಕ್ಸರ್ ಸೇರಿದಂತೆ 29 ರನ್ ಬಾಚಿದ್ರು. ಸೂರ್ಯವಂಶಿ ಇನ್ನಿಂಗ್ಸ್ನಲ್ಲಿ 10 ಭರ್ಜರಿ ಸಿಕ್ಸರ್ ಮತ್ತು 7 ಬೌಂಡ್ರಿಗಳಿದ್ವು. ಇನ್ನು ಹಾಲಿ ಆವೃತ್ತಿಯಲ್ಲಿ 2ನೇ ಶತಕದತ್ತ ಮುನ್ನುಗ್ತಾ ಇದ್ದ ಅವರು ಮೋಕ್ಸಿನ್ ಖಾನ್ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ನಂತರ ಬಂದ ಲುವಾನ್ ಡ್ರೇ ಪ್ರಿಟೋರಿಯಸ್ ಬೇಗನೆ ರನ್ಔಟ್ಗೆ ಬಲಿಯಾದರು. ಇನ್ನು ಜುರೇಲ್ ಮತ್ತು ಡೊನೋವನ್ ಫೆರೇರಾ ತಂಡವನ್ನು ಗೆಲುವಿನ ದಡ ಸೇರಿಸಿದ್ರು. ಇದಕ್ಕೂ ಲಕ್ನೌ ತಂಡ ಮೊದಲು ಮಾರ್ಷ್ ಮತ್ತು ಇಂಗ್ಲಿಷ್ ಅವರ ಬೀಸಾಟದಿಂದಾಗಿ ಪವರ್ ಪ್ಲೇ ಓವರ್ಗಳಲ್ಲಿ 83 ರನ್ ಗಳಿಸಿತು. ಆಸ್ಟ್ರೇಲಿಯಾದ ಈ ಜೋಡಿ ಮೊದಲ ವಿಕೆಟ್ ಜೊತೆಯಾಟದಲ್ಲಿ 109 ರನ್ ಸೇರಿಸಿತ್ತು. ಇನ್ನು 9ನೇ ಓವರ್ನಲ್ಲಿ ಕರ್ನಾಟಕದ ಯಶ್ ರಾಜ್ ಪೂಂಜಾ ಈ ಜೊತೆಯಾಟವನ್ನು ಮುರಿದ್ರು. ಇಂಗ್ಲಿಷ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು. ಈ ಹಂತದಲ್ಲಿ ಮಾರ್ಷ್ ತಮ್ಮ ಆಟದ ವೇಗವನ್ನು ಹೆಚ್ಚಿಸಿದ್ರು. ಪ್ರಸಕ್ತ ಟೂರ್ನಿಯಲ್ಲಿ ಅವರು 90ಕ್ಕಿಂತ ಹೆಚ್ಚು ರನ್ ಗಳಿಸಿದ್ದು 3ನೇ ಬಾರಿ ಇದು. ಇನ್ನೊಂದು ಬದಿಯಲ್ಲಿ ನಿಕೋಲಸ್ ಪೂರನ್ ಮತ್ತು ನಾಯಕ ರಿಷಬ್ ಪಂತ್ ಅವರು ತಮ್ಮ ಕಾಣಿಕೆಯನ್ನು ನೀಡಿದ್ರು. ಮಾರ್ಷ್ ಹಾಗೂ ಪಂತ್ 3ನೇ ವಿಕೆಟ್ ಜೊತೆಯಾಟದಲ್ಲಿ 64 ರನ್ ಸೇರಿಸಿದ್ರು. ಇನ್ನು ಅಂತಿಮವಾಗಿ ರಾಜಸ್ಥಾನ ತಂಡ ಗೆದ್ದಿದೆ. ಹೀಗಾಗಿ ರಾಜಸ್ಥಾನ ತಂಡದ ಪ್ಲೇ ಆಫ್ ಕನಸು ಜೀವಂತವಾಗಿದೆ.